ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನೋಡಿ, ಗ್ರಾಮ ಅಭಿವೃದ್ಧಿ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಆಗಿರುತ್ತೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಪ್ರಾಜೆಕ್ಟ್ ಮ್ಯಾನೇಜರ್ 8 ಹುದ್ದೆಗಳಿದ್ದಾವೆ. ಹಾಗೆ BE BTech ಕೇಳಿದ್ದಾರೆ. 30ರಿಂದ 45 ವರ್ಷದ ಒಳಗಿನವರು 21,000ದಿಂದ 82,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ರೀಜನಲ್ ಮ್ಯಾನೇಜರ್ 6 ಹುದ್ದೆಗಳಿದ್ದಾವೆ. ಎನಿ ಗ್ರ್ಯಾಜುಯೇಷನ್ ಕೇಳಿದ್ದಾರೆ. ಎನಿ ಡಿಗ್ರಿ 30ರಿಂದ 45 ವರ್ಷದ ಒಳಗಿನವರು 21ರಿಂದ 82,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಫೀಲ್ಡ್ ಆಫೀಸರ್ 750 ಹುದ್ದೆಗಳಿದ್ದಾವೆ. ಹಾಗೆ ಎನಿ ಡಿಗ್ರಿ 21ರಿಂದ 40 ವರ್ಷದ ಒಳಗಿನವರು 20,000ದಿಂದ 75,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಅಕೌಂಟೆಂಟ್ 65 ಹುದ್ದೆಗಳಿದ್ದಾವೆ. ಡಿಗ್ರಿ ಕೇಳಿದ್ದಾರೆ. 21ರಿಂದ 45 ವರ್ಷದ ಒಳಗಿನವರು 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಹಾಗೆ ಇನ್ನು ಕ್ಲರ್ಕ್ ನೋಡಿ, 90 ಹುದ್ದೆಗಳಿದ್ದಾವೆ. ಕ್ಲರ್ಕ್ 90 ಹುದ್ದೆಗಳಿದ್ದಾವೆ. ಎನಿ ಡಿಗ್ರಿ ಕೇಳಿದ್ದಾರೆ ಅಥವಾ PUC ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. 21ರಿಂದ 40 ವರ್ಷದ ಒಳಗಿನವರಾಗಿರಬೇಕಾಗತ್ತೆ. 19,000ದಿಂದ ನೋಡಿ ಇಲ್ಲಿ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು 120 ಹುದ್ದೆಗಳು. ಟ್ರೈನಿಂಗ್ ಆಫೀಸರ್ 555 ಹುದ್ದೆಗಳು. ಲ್ಯಾಬ್ ಅಟೆಂಡೆಂಟ್ 20 ಹುದ್ದೆಗಳು. ಸ್ಟೋರ್ ಕೀಪರ್, ಸ್ಟೋರ್ ಸೂಪರ್ವೈಸರ್ 229 ಹುದ್ದೆಗಳು. ಎಲೆಕ್ಟ್ರಿಷಿಯನ್ 120, ಡ್ರೈವರ್ 72, ಪಿವನ್ 183 ಹುದ್ದೆಗಳಿದ್ದಾವೆ. ಹಾಗೆ ಹೆಲ್ಪರ್ 240 ಹುದ್ದೆಗಳು. ಗಾರ್ಡ್ 554 ಹುದ್ದೆಗಳಿದ್ದಾವೆ ನೋಡಿ. ಹಾಗೆ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಪಿವನ್, ಹೆಲ್ಪರ್, ಗಾರ್ಡ್ ಹುದ್ದೆಗಳಿಗೆ 8ನೇ ತರಗತಿ. ಇನ್ನು ಡ್ರೈವರ್ ಹುದ್ದೆಗಳಿಗೆ SLC, ಎಲೆಕ್ಟ್ರಿಷಿಯನ್ ITI, ಸ್ಟೋರ್ ಕೀಪರ್ ನೋಡಿ ಹೈಸ್ಕೂಲ್ ಅಂದರೆ PUC ಆಗಿರಬೇಕಾಗತ್ತೆ. ಹಾಗೆ ಟ್ರೈನಿಂಗ್ ಆಫೀಸರ್, ಲ್ಯಾಬ್ ಅಟೆಂಡೆಂಟ್ ಈ ಹುದ್ದೆಗಳಿಗೂ ಕೂಡ PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಹಾಗೆ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಗ್ರಾಮ ಅಭಿವೃದ್ಧಿ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ. ಒಟ್ಟು 3,012 ಹುದ್ದೆಗಳಿದ್ದಾವೆ ನೋಡಿ. ಚಾಲಕ, ಕ್ಷೇತ್ರ ಅಧಿಕಾರಿ ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನೋಡಿ. ಗ್ರಾಮ ಅಭಿವೃದ್ಧಿ ಇಲಾಖೆ ಆಗಿರುತ್ತೆ. ಹಾಗೆ 3,012 ಹುದ್ದೆಗಳಿದ್ದಾವೆ. ಅಖಿಲ ಭಾರತ ನೇಮಕಾತಿ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಚಾಲಕ, ಕ್ಷೇತ್ರ ಅಧಿಕಾರಿ ಹಾಗೂ ಕ್ಲರ್ಕ್ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನೋಡಿ. ಸಂಬಳ 15,000ದಿಂದ 82,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇಲ್ಲಿ ಯೋಜನಾ ವ್ಯವಸ್ಥಾಪಕರು, ಪ್ರಾದೇಶಿಕ ವ್ಯವಸ್ಥಾಪಕರು, ಹಾಗೆ ಕ್ಷೇತ್ರ ಅಧಿಕಾರಿ, ಲೆಕ್ಕ ಪರಿಶೋಧಕ, ಗುಮಾಸ್ತ, ಕಂಪ್ಯೂಟರ್ ಆಪರೇಟರ್, ತರಬೇತಿ ಅಧಿಕಾರಿ, ಪ್ರಯೋಗಾಲಯ ಸಹಾಯಕ ಹಾಗೂ ಅಂಗಡಿ ಮೇಲ್ವಿಚಾರಕ, ಎಲೆಕ್ಟ್ರಿಷಿಯನ್, ಚಾಲಕ ಮತ್ತು ಪಿವನ್, ಸಹಾಯಕ ಕಾವಲುಗಾರ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. 8ನೇ ತರಗತಿ, 10ನೇ ತರಗತಿ, ITI, PUC, BE BTech, ಎನಿ ಡಿಗ್ರಿ, ME MTech ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಯೋಜನಾ ವ್ಯವಸ್ಥಾಪಕರು BE BTech ಕೇಳಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕರು, ಕ್ಷೇತ್ರ ಅಧಿಕಾರಿ, ಲೆಕ್ಕ ಪರಿಶೋಧಕ ಮತ್ತು ಗುಮಾಸ್ತ ಪದವಿ ಕೇಳಿದ್ದಾರೆ. ಹಾಗೆ ಕಂಪ್ಯೂಟರ್ ಆಪರೇಟರ್ PUC, ತರಬೇತಿ ಅಧಿಕಾರಿ SLC ಆಗಿರಬೇಕಾಗತ್ತೆ. ಪ್ರಯೋಗಾಲಯ ಸಹಾಯಕ PUC, ಅಂಗಡಿ ಮೇಲ್ವಿಚಾರಕ SLC, ಎಲೆಕ್ಟ್ರಿಷಿಯನ್ ITI, ಚಾಲಕ SLC ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಪಿವನ್ ಮತ್ತು ಸಹಾಯಕ ಕಾವಲುಗಾರ ಈ 3 ಹುದ್ದೆಗಳಿಗೂ ಕೂಡ 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 12,000ದಿಂದ 82,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. 18ರಿಂದ 40 ವರ್ಷದ ಒಳಗಿನವರಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕ ನೋಡಿ, ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 650 ರೂಪಾಯಿ ಇದ್ದರೆ, SC ST OBC EWS ಅಭ್ಯರ್ಥಿಗಳಿಗೆ 490 ರೂಪಾಯಿ ಇರುತ್ತೆ ನೋಡಿ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು